ನಮ್ಮ ಹಿಂದಿನ ಅವರೆಕಾಳಿನ ವಿಡಿಯೋ ನೋಡಿದಂತಹ ಅನೇಕ ಜನರದ್ದು ಒಂದೇ ಪ್ರಶ್ನೆ. ಇದು ಕೆಟ್ಟದ್ದು, ಅದು ಒಳ್ಳೇದಲ್ಲ, ಹಾಗಿದ್ರೆ ಏನ್ ತಿನ್ನೋದು, ಈಗಿನ ಕಾಲದಲ್ಲಿ ಏನ್ ತಿಂದ್ರು ತಪ್ಪು ಅಂತ. ಈ ಎಲ್ಲಾ ಗೊಂದಲಗಳಿಗೂ ಕಾರಣ ಏನು ಗೊತ್ತಾ? ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರಲ್ಲೂ ಇವನ್ ಮಾಡರ್ನ್ ಸೈನ್ಸ್ ಕೂಡ ಹೇಳೋ ಅಂಥದ್ದು ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಹಿಂದೆ ತುಪ್ಪ ತಿನ್ಲೇಬೇಡಿ, ಒಳ್ಳೇದಲ್ಲ ಫ್ಯಾಟ್ ಅಂತ ಹೇಳ್ತಿದ್ದವರು ಈಗ ತುಪ್ಪ ಒಳ್ಳೇದು ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಲೋರಿಗಳ ಲೆಕ್ಕದಲ್ಲಿ ಅಳೆದು ತೂಗಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಗಳ ಹೆಸರಲ್ಲಿ ಆಹಾರವನ್ನ ವಿಂಗಡಿಸಿ ಮಾತಾಡ್ತಾ ಇದ್ದಾರೆ. ನಮ್ಮ ತಟ್ಟೆಯನ್ನೇ ಲ್ಯಾಬ್ ತರ ಮಾಡಿಟ್ಟಿದ್ದಾರೆ. ಹಾಗಾದ್ರೆ ಯಾವ್ದು ಸರಿ? ಇದಕ್ಕೆಲ್ಲ ಉತ್ತರ ಆಯುರ್ವೇದದಲ್ಲಿದೆ. ಮಾಡರ್ನ್ ಸೈನ್ಸ್ನಂತೆ ಆಯುರ್ವೇದ ದಿನಕ್ಕೊಂದು ರೀತಿ ಹೇಳಲ್ಲ, ಅದು ಬದಲಾಗಲ್ಲ. ಅನಾದಿ ಕಾಲದಿಂದಲೂ ಆಯುರ್ವೇದ ಅದೇ ಸಂಗತಿಗಳನ್ನ ಹೇಳ್ತಾ ಇತ್ತು, ಮುಂದೆಯೂ ಅವುಗಳೇ ಸತ್ಯ ಆಗಿರುತ್ತೆ. ಈ ಕಾರಣದಿಂದಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ಸ್ಗಳಾಗಿರುವಂಥ ಜನರಿಗೆ ಆಯುರ್ವೇದ, ನಮ್ಮ ಪ್ರಾಚೀನ ಭಾರತೀಯ ವೈದ್ಯ ಶಾಸ್ತ್ರದ ಮೂಲಕ ಹೇಳಿರುವಂತಹ ಎಲ್ಲ ಸಂಗತಿಗಳನ್ನ ತಲುಪಿಸುವಂಥದ್ದು ಆಯುರ್ವೇದ ವೈದ್ಯರಾಗಿ ನಮ್ಮ ಕರ್ತವ್ಯ. ನಮ್ಮ ಜೀವನ ಶೈಲಿ ಏನಿತ್ತು ಹಿಂದಿಂದು, ಅದು ಆಯುರ್ವೇದದೊಂದಿಗೆ ತಳಕು ಹಾಕೊಂಡಿತ್ತು, ಅದು ಬೆರೆತು ಹೋಗಿತ್ತು. ಹಾಗಾಗಿನೇ ನಮ್ಮ ಹಿರಿಯರ ಆರೋಗ್ಯ ಮತ್ತು ಜೀವನ ಶೈಲಿ ತುಂಬಾನೇ ಚೆನ್ನಾಗಿತ್ತು. ಅಫ್ಕೋರ್ಸ್ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಆಹಾರದ ಬಗ್ಗೆ ಯಾವ್ದು ಒಳ್ಳೇದು ಅಥವಾ ಯಾವ್ದು ಕೆಟ್ಟದ್ದು ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಯುರ್ವೇದದಲ್ಲಿ ಆಹಾರವನ್ನ ಹೇಗೆ ವಿಂಗಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಯುರ್ವೇದದಲ್ಲಿ ಆಹಾರ ಪದಾರ್ಥಗಳನ್ನ 3 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಶಮನ, ಎರಡನೇದು ಕೋಪನ ಮತ್ತು ಸ್ವಸ್ಥಹಿತ. ಶಮನ ಅಂತಂದ್ರೆ ದೋಷಗಳು ಹೆಚ್ಚಾಗಿರುವಾಗ ಅವುಗಳನ್ನ ಸಮಸ್ಥಿತಿಗೆ ತರುವಂಥದ್ದು, ಅಂದ್ರೆ ಕಡಿಮೆ ಮಾಡುವಂಥದ್ದು. ಕೋಪನ ಅಂತಂದ್ರೆ ಸಮಸ್ಥಿತಿಯಲ್ಲಿರುವಂತಹ ದೋಷಗಳನ್ನ ಹೆಚ್ಚು ಮಾಡುವಂಥದ್ದು. ಸ್ವಸ್ಥಹಿತ ಅಂತಂದ್ರೆ ಸುಸ್ಥಿತಿಯಲ್ಲಿರುವಂತಹ ದೋಷಗಳನ್ನ ಹಾಗೆಯೇ ಮೇಂಟೈನ್ ಮಾಡುವಂಥದ್ದು. ಇವಕ್ಕೆ ಉದಾಹರಣೆ ತಗೊಳ್ಳೋದಾದ್ರೆ, ಶಮನ ದ್ರವ್ಯಗಳಲ್ಲಿ ಜೀರಿಗೆ ವಾತವನ್ನ ಶಮನ ಮಾಡುತ್ತೆ, ಧನಿಯಾ ಪಿತ್ತವನ್ನ ಶಮನ ಮಾಡುತ್ತೆ, ಶುಂಠಿ ಅಥವಾ ಕಾಳುಮೆಣಸು ಕಫವನ್ನ ಶಮನ ಮಾಡುತ್ತೆ. ಅದೇ ರೀತಿ ಕೋಪನ ದ್ರವ್ಯಗಳಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಅವರೆಕಾಳು ಕೋಪನ ದ್ರವ್ಯ, ಮೊಸರು, ಉದ್ದು ಇವೆಲ್ಲವೂ ಕೋಪನ ದ್ರವ್ಯಗಳಿಗೆ ಬರುತ್ತೆ. ಸ್ವಸ್ಥಹಿತ ಅಂತಂದ್ರೆ ಸುಸ್ಥಿತಿಯಲ್ಲಿ ಇಡುವಂಥ ದ್ರವ್ಯಗಳು, ನಿತ್ಯ ಸೇವನೀಯ ದ್ರವ್ಯಗಳು, ಅಂದ್ರೆ ತುಪ್ಪ, ಹಾಲು, ಹೆಸರುಬೇಳೆ, ನೆಲ್ಲಿಕಾಯಿ ಮುಂತಾದಂಥವು. ನಿತ್ಯ ಸೇವನೀಯ ದ್ರವ್ಯಗಳಾದಂತಹ ಸ್ವಸ್ಥಹಿತ ದ್ರವ್ಯಗಳನ್ನು ನಾವು ಡೈಲಿ ಸೇವಿಸ್ಬೋದು. ಆದರೆ ಕೋಪನ ದ್ರವ್ಯಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಅಥವಾ ಅಪರೂಪವಾಗಿ ಸೇವಿಸಬೇಕು. ಶಮನ ದ್ರವ್ಯಗಳು ಸೇವಿಸಲಿಕ್ಕೆ ಅಡ್ಡಿ ಇಲ್ಲ. ಈ ಥರ ತಿಳ್ಕೊಂಡು ಯಾವ ದ್ರವ್ಯ ಯಾವುದಕ್ಕೆ ಕೆಟಗರಿಗೆ ಬರುತ್ತೆ ಅಂತ ಹೇಳಿ ತಿಳ್ಕೊಂಡ್ರೆ ನಮಗೆ ಆಹಾರದ ಬಗ್ಗೆ ಈ ಥರ ಕನ್ಫ್ಯೂಷನ್ಸ್ ಇರಲ್ಲ. ಇವುಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋಗಳಲ್ಲಿ ಖಂಡಿತವಾಗಿ ಶೇರ್ ಮಾಡ್ತೀವಿ. ಈ ರೀತಿ ಆಯುರ್ವೇದದ ಕುರಿತು ಮಾಹಿತಿಗಳಿಗಾಗಿ ಆಯುಷಿಲವನ್ನ ಫಾಲೋ ಮಾಡಿ.